ಶ್ರೀ ಶಿವ ಸುಬ್ರಹ್ಮಣ್ಯ ಜ್ಯೋತಿಷಾಲಯ ಚಾನಲ್ ವೀಕ್ಷಣೆ ಮಾಡ್ತಾಯಿರೋ ತಮ್ಮೆಲ್ಲರಿಗೂ ನಮಸ್ಕಾರ. ನಿಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಗಳು ಆ ದೇವರ ಅನುಗ್ರಹದಿಂದ ಈಡೇರಲಿ ಅಂತ ಪ್ರಾರ್ಥಿಸ್ಕೊತೀನಿ. ಇಂದಿನ ಪಂಚಾಂಗ ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು, ಶ್ರಾವಣ ಮಾಸ, ಕೃಷ್ಣ ಪಕ್ಷ. ಇಂದಿನ ದಿನಾಂಕ ಆಗಸ್ಟ್ ತಿಂಗಳ 22 ಶನಿವಾರ ಆಗುತ್ತೆ. ದಶಮಿ ತಿಥಿ ರಾತ್ರಿ 1:14 ಇದೆ. ಆನಂತರ ಏಕಾದಶಿ ಆರಂಭ ಆಗುತ್ತೆ. ಜ್ಯೇಷ್ಠ ನಕ್ಷತ್ರ ಮಧ್ಯಾಹ್ನ 3:30 ಇರುತ್ತೆ. ಆನಂತರ ಮೂಲ ನಕ್ಷತ್ರ ಆರಂಭ ಆಗುತ್ತೆ. ವೈದ್ಯತಿ ಯೋಗ ಮತ್ತು ತೈತಿಲ ಕರಣ ಇದೆ. ರಾಹುಕಾಲ ಬೆಳಗ್ಗೆ 9:19 10:52 ಇದೆ. ಯಮಗಂಡ ಕಾಲ ಮಧ್ಯಾಹ್ನ 1:50 3:40 ಇದೆ. ಪ್ರತಿ ದಿವಸ ಹೇಳ್ತೀನಿ, ಯಮಗಂಡ ಕಾಲದಲ್ಲಿ ಮನೆಯಿಂದ ಹೊರಗೆ ಪ್ರಯಾಣವನ್ನು ಮಾಡಬಾರ್ದು. ಬೇರೆ ಕಡೆಯಿಂದ ವಾಪಸ್ ಮನೆಗೆ ಬರ್ಬೋದು, ಯಾವುದೇ ಒಂದು ತೊಂದರೆ ಇಲ್ಲ. ಹಾಗೆ ಹೊಸದಾಗಿ ಔಷಧಿಯ ಸೇವನೆಯನ್ನು ಆರಂಭ ಮಾಡಬಾರ್ದು. ನೆನಪಿನಲ್ಲಿ ಇಟ್ಕೊಂಡಿರೋದು ಒಳ್ಳೆಯದು. ಇನ್ನು ಈ ಜ್ಯೇಷ್ಠ ನಕ್ಷತ್ರ ಬುಧನಿಗೆ ಸಂಬಂಧಪಟ್ಟಿದ್ದು, ಶನಿವಾರ ಬಂದಿದೆ. ಆದ್ದರಿಂದ ಇಲಾಖಾ ಪರೀಕ್ಷೆಗಳಲ್ಲಿ ಯಾರು ಇಲಾಖಾ ಪರೀಕ್ಷೆ ಕಟ್ಟಬೇಕು ಅನ್ನೋ ಒಂದು ಇಚ್ಛೆ ಇದ್ದಲ್ಲಿ ಆ ಒಂದು ವಿಚಾರವನ್ನು ಇವತ್ತಿನಿಂದ ಆರಂಭ ಮಾಡಿ. ನಿಮಗೆ ಖಂಡಿತ ಯಶಸ್ಸು ಸಿಗುತ್ತೆ, ಯಾವುದೇ ತೊಂದರೆ ಇಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲಿವರೆಗೂ ನಾವು ಬೇರೆಯವರಿಗೆ ಒಳ್ಳೆಯದನ್ನು ಮಾಡ್ತೀವೋ, ಒಳ್ಳೆಯದನ್ನು ಕೋರ್ತೀವೋ, ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಸಹಾಯವನ್ನು ಮಾಡ್ತಾನೆ. ಇದೇ ಸತ್ಯದ ವಿಚಾರ. ಇನ್ನು ಈ ದಿನದ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ. ಮೇಷರಾಶಿಯವರು ತಮ್ಮ ಮಾತಿನ ಬಲದಿಂದ ತಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಗಳಿಸ್ತಾರೆ. ಇನ್ನು ಗರ್ಭಿಣಿಯರು ಸ್ವಲ್ಪ ಎಚ್ಚರವಾಗಿರಬೇಕು ತಮ್ಮ ಆರೋಗ್ಯದ ಬಗ್ಗೆ, ಅದು ಮುಖ್ಯವಾದ ವಿಚಾರ. ಇನ್ನು ಚಿಕ್ಕ ಮಕ್ಕಳ ಆರೋಗ್ಯದಲ್ಲಿ ಉತ್ತಮ ಪ್ರಗತಿ ಕಂಡುಬರುತ್ತೆ. ವಿದ್ಯಾರ್ಥಿಗಳು ಯಾವುದೇ ಒಂದು ತೊಂದರೆ ಇಲ್ಲ, ತಮ್ಮ ಇಷ್ಟದಂತೆ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ. ಉತ್ತಮ ಅಂಕಗಳು ಬರುತ್ತೆ. ಸಿಗುವ ಅವಕಾಶವನ್ನು ಸರಿಯಾಗಿ ಬಳಸಿಕೊಡ್ತಾರೆ. ಇನ್ನು ಯುವಕರಿಗೆ, ಅದರಲ್ಲೂ ಮುಖ್ಯವಾಗಿ ಒಂದು 15-25 ವರ್ಷದ ವಯಸ್ಸಿನ ಯುವಕರಲ್ಲಿ ವಿಶೇಷವಾದಂತಹ ಅನುಕೂಲತೆಗಳು ಕಂಡುಬರುತ್ತೆ. ಉದಾಹರಣೆ, ಉದ್ಯೋಗವನ್ನು ಅರಸ್ತಾ ಇದ್ದವ್ರಿಗೆ ಒಳ್ಳೆಯ ಉದ್ಯೋಗ ಸಿಗುತ್ತೆ. ಉದ್ಯೋಗದಲ್ಲಿ ಇದ್ದವ್ರಿಗೆ ಈ ಪ್ರಮೋಷನ್ನು ಇಂಥವು ಸಿಗುತ್ತೆ, ಯಾವುದೇ ತೊಂದರೆ ಇಲ್ಲ. ಒಟ್ಟಾರೆ ಉನ್ನತ ಮಟ್ಟವನ್ನು ತಲುಪ್ತಾರೆ. ಅದು ಕೆಲವೊಮ್ಮೆ ಬೇರೆಯವರ ಮಾತಿಗೆ ಅಥವಾ ಪ್ರಭಾವಕ್ಕೆ ಮಣಿದು ತಪ್ಪು ನಿರ್ಧಾರಗಳನ್ನು ತಗೋತಾರೆ. ಇಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಅನಿವಾರ್ಯ ಕಾರಣದಿಂದ ಕುಟುಂಬದಿಂದ ಕೆಲ ದಿನ ದೂರ ಉಳಿತಾರೆ. ಅನಿವಾರ್ಯ ಕಾರಣ ಅಂದರೆ ಮುಖ್ಯವಾಗಿ ಉದ್ಯೋಗದ ನಿಮಿತ್ತವಾಗಿ. ನಾನು ಮಾಡೋದೇ ಸರಿ, ನನ್ನ ರೀತಿ ನೀತಿನೇ ಸರಿ ಅನ್ನೋ ಒಂದು ಭಾವನೆ ಇರುತ್ತೆ. ಇದರಿಂದ ಏನಪ್ಪ ಆಗುತ್ತೆ ಅಂದರೆ ಕೆಲವರು ಇವರ ಬಗ್ಗೆ ತಪ್ಪು ಅಭಿಪ್ರಾಯವನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾರೆ ಎಚ್ಚರಿಕೆಯಲ್ಲಿ. ಇನ್ನು ಇವರಿಗೆ ಸಂಚಾರ ಮಾಡೋದೊಂದು ತುಂಬ ಇಷ್ಟ. ಹಾಗೆ ಸಂಚಾರ ಮಾಡೋದಕ್ಕೆ ಸಾಧ್ಯವೂ ಆಗುತ್ತೆ. ಅದು ಯಾತ್ರಾ ಸ್ಥಳ ಅತಿ ಮುಖ್ಯವಾಗಿ, ಇಲ್ಲ ಉದ್ಯೋಗದ ವಿಚಾರವಾಗಿ ಬೇರೆ ಊರಿಗೆ ತೆರಳಬಹುದು. ಎರಡೂ ಅವಕಾಶಗಳು ಕಂಡುಬರ್ತಿದೆ. ವೃಷಭ ರಾಶಿಯಲ್ಲಿ ಜನಿಸಿರೋರಿಗೆ ಹಣಕಾಸಿನ ತೊಂದರೆ ಉಂಟಾಗಲ್ಲ. ಹಣಕಾಸಿನ ತೊಂದರೆ ಯಾಕಪ್ಪ ಉಂಟಾಗಲ್ಲ ಅಂದರೆ, ಇವರು ಬುದ್ಧಿವಂತಿಕೆಯಿಂದ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗ್ತಾರೆ. ಒಂದು, ಯಾರಿಗೂ ದುಡುಕುತನದ ಮಾತಿನಿಂದ ಬೇಸರವನ್ನು ಉಂಟು ಮಾಡಲ್ಲ. ಮಾತಿನ ಬಲದಿಂದ ಎಲ್ಲರ ಮನಸ್ಸನ್ನು ಗೆಲ್ತಾರೆ. ಅದರಲ್ಲೂ ಹೊಸದಾಗಿ ಉದ್ಯೋಗಕ್ಕೆ ಸೇರಿರೋರು ಉತ್ತಮ ಆದಾಯವನ್ನು ಗಳಿಸ್ತಾರೆ. ಹೊಸ ರೀತಿಯ ಬದಲಾವಣೆಗಳನ್ನು ಸಹ ಇವರು ಗಳಿಸ್ತಾರೆ, ತೊಂದರೆ ಇಲ್ಲ. ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಇವರದೇ ಆದಂತಹ ಒಂದು ರೀತಿ ನೀತಿ ಮತ್ತು ನಿರ್ಧಾರಗಳು ಇರುತ್ತೆ.
ಸರಿಯಾದ ನಿರ್ಧಾರವನ್ನೇ ತಗೋತಾರೆ. ಆದರೆ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಅದರಲ್ಲೂ ಮುಖ್ಯವಾಗಿ ಇವಾಗ SSLC ಅಂತ ಅಂದ್ಕೊಂಬೋಣ, ಅಲ್ಲಿಯವರೆಗೂ ಸ್ವಲ್ಪ ಹಿನ್ನಡೆ ಇರುತ್ತೆ. ಸಾಧ್ಯವಾದಷ್ಟು ಇಲ್ಲೇ ಹಠದ ಬುದ್ಧಿ ಬಿಡಬೇಕು. ಇವ್ರಿಗೆ ಯಾರಾದರೂ ಒಬ್ಬರು ಓದು ಅಂತ ಹೇಳ್ತಾ ಇರಬೇಕು. ಆದ್ದರಿಂದ ತಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ಕೆಲಸ ಮಾಡೋದು ತುಂಬ ಒಳ್ಳೆಯದು. ವಿದ್ಯಾರ್ಥಿಗಳು ಅಷ್ಟೇ, ಬೇರೆಯವರು ಅಷ್ಟೇ. ಈ ಉದ್ಯೋಗ ಕ್ಷೇತ್ರದಲ್ಲಿ ಆಗೋದು ಇದನ್ನೇ. ಇವರಿಗೆ ಕೆಲಸ ಮಾಡಬೇಕು ಅನ್ನೋ ಆಸೆ ಇರುತ್ತೆ, ಹಾಗೆ ಯಶಸ್ಸನ್ನು ಗಳಿಸಬೇಕು ಅಂತ ಇರುತ್ತೆ, ಎಲ್ಲರ ಹತ್ರನೂ ಒಳ್ಳೆ ಹೆಸರು ತಗೋಬೇಕು ಅಂತ ಇರುತ್ತೆ. ಅದಕ್ಕೆ ಕೆಲಸ ಆರಂಭ ಮಾಡಲ್ಲ ಸುಲಭವಾಗಿ, ಒಂಥರ ಈ ಸೋಮಾರಿತನ ಇರುತ್ತೆ. ಅದರಿಂದ ಬೇರೆಯವರ ಸಹಕಾರ ಇಲ್ಲದೇ ಇದ್ದರೂ ಒಳ್ಳೆಯ ಸ್ಫೂರ್ತಿಯ ಅಗತ್ಯತೆ ಇದೆ. ಇನ್ನು ಇವರನ್ನು ನಂಬಿಸಿ, ಇವರನ್ನು ಹೊಗಳಿ, ಇವರಿಂದ ಹಣದ ಸಹಾಯವನ್ನು ಪಡೆಯುವಂತಹ ಸಾಧ್ಯತೆ ಇದೆ. ಇವರು ಸುಳ್ಳು ಹೇಳಲ್ಲ, ಆದರೆ ಬೇರೆಯವ್ರು ಯಾರಾದರೂ ಸುಳ್ಳು ಹೇಳಿದ್ರೆ ಅದೊಂದು ಸಖತ್ ಎಂಜಾಯ್ ಮಾಡ್ತಾರೆ, ಖುಷಿ ಪಡ್ತಾರೆ. ವದಂತಿಗಳು ಅಷ್ಟೇ, ಅದು ಸುಳ್ಳು ಅಂತ ಇವ್ರಿಗೆ ಗೊತ್ತಿರುತ್ತೆ, ಆದರೂ ಸಹ ವದಂತಿಗಳನ್ನು ಕೇಳಬೇಕು ಅನ್ನೋ ಒಂದು ಮನಸ್ಸಿರುತ್ತೆ. ಅದರಿಂದ ಒಂದು ರೀತಿ ಮನರಂಜನೆ ಅನ್ನೋದು ಇವ್ರಿಗೆ ಈ ಸಮಾಜದಲ್ಲಿ ಪ್ರಕೃತಿಯೆಲ್ಲ ಸಿಗತ್ತೆ ಅಂತ ಹೇಳ್ಬೋದು. ಮಿಥುನ ರಾಶಿಯಲ್ಲಿ ಜನಿಸಿದವ್ರಿಗೆ ಉತ್ತಮ ಆದಾಯ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇರಲ್ಲ. ಆದರೆ ಇರೋ ಹಣವನ್ನು ಸುಲಭವಾಗಿ ಖರ್ಚು ಮಾಡಲ್ಲ. ಆದರೆ ಅಣ್ಣ ತಮ್ಮಂದಿರ ವಿಚಾರಕ್ಕೆ ಬಂದಾಗ ಒಂದು ದಾಕ್ಷಿಣ್ಯಕ್ಕೆ ಒಳಗಾಗ್ತಾರೆ. ಅದು ಹೇಗಪ್ಪ ಅಂದರೆ, ಯಾವುದೋ ಸಂದರ್ಭದಲ್ಲಿ ಅವರಿಂದ ಇವರು ಸಹಾಯವನ್ನು ಪಡೆದಿರ್ತಾರೆ, ಈಗ ಅವರಿಗೆ ಹಣದ ಸಹಾಯ ಮಾಡಲೇಬೇಕಾಗುತ್ತೆ. ಇನ್ನು ಇವರ ಮನಸ್ಸಿಗೆ ಯಾವುದೇ ಒಂದು ತೀರ್ಮಾನ ಬಂದರೆ ಅಥವಾ ಇವರ ಮನಸ್ಸಿಗೆ ಇಷ್ಟವಾದರೆ ಅಂಥ ಕೆಲಸಗಳನ್ನು ಎಷ್ಟೇ ಕಷ್ಟವಾದರೂ ಸರಿಯೇ, ಎಂತಹ ಅಡ್ಡಿ ಆತಂಕ ಬಂದರೂ ಸರಿಯೇ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ಆದರೆ ಇವರ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಇವರ ರಿಲೇಟಿವ್ಸ್ ಅಂತ ಏನು ಕರಿತೀವಿ, ಬಂಧು ಬಳಗದವರು, ಅವರಿಂದ ಇವರಿಗೆ ಯಾವುದೇ ಉಪಯೋಗ ಇಲ್ಲ. ಸಖತ್ತಾಗಿ ಇವ್ರನ್ನ ಹೊಗಿಡ್ತಾರೆ, ಬಂದು ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ, ಆ ಥರ. ಇನ್ನು ಕುಟುಂಬದ ಸದಸ್ಯರ ಜೊತೆಯಲ್ಲಿ ಯಾತ್ರಾ ಸ್ಥಳಕ್ಕೆ ಭೇಟಿಯನ್ನು ನೀಡ್ತಾರೆ. ಇವರ ಸೋದರರೊಬ್ಬರ ಆರೋಗ್ಯದಲ್ಲಿ ಉತ್ತಮ ಪ್ರಗತಿ ಕಂಡು ಬರುತ್ತೆ. ತುಂಬ ದಿನದಿಂದ ಇದ್ದ ತೊಂದರೆ ದೂರವಾಗುವಂತಹ ಸಾಧ್ಯತೆ ಇದೆ. ಎಷ್ಟೇ ಬುದ್ಧಿವಂತರು ಅಂದರೂ ಕೂಡ ಇವರ ಮನಸ್ಸಿನಲ್ಲಿ ಈ ಆತ್ಮವಿಶ್ವಾಸದ ಕೊರತೆ ಇರುತ್ತೆ, ಧೈರ್ಯದ ಕೊರತೆ ಇರುತ್ತೆ. ಈ ಕಾರಣದಿಂದ ಏನಪ್ಪ ಆಗುತ್ತೆ, ಇವರು ಕೈಗೆ ಬಂದ ತುತ್ತು ಬಾಯಿ ಬರಲ್ಲ ಅಂತಾರಲ್ಲ, ಆ ಥರ ಸುಲಭವಾಗಿ ಇವರಿಗೆ ದೊರೆತಂತಹ ಈ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಂಬಲ್ಲ. ಇವರು ಸ್ವಲ್ಪ ಕಾಯ್ತಾರೆ, ಕಾದು ನೋಡೋದಂತ ಖಂಡಿತವಾಗ್ಲೂ ಒಳ್ಳೆಯದು. ಆದರೆ ಇವರು ಅತಿಯಾಗಿ ಬೇರೆಯವರನ್ನು ನಂಬಿದರೆ ತುಂಬ ನಿಧಾನಗತಿಯಲ್ಲಿ ಈ ತೀರ್ಮಾನಗಳ ತೊಂದರೆ ಆಗುತ್ತೆ. ಎಲ್ಲರ ಜೊತೆ ಹೊಂದಿಕೊಂಡು ಬಾಳ್ತಾರೆ. ಇವರು ದುಡ್ಡು ಕೊಡಲ್ಲ ಅಷ್ಟೇ, ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಎಲ್ಲರ ಜೊತೆ ಒಂದು ಹೊಂದಾಣಿಕೆಯ ಬುದ್ಧಿ ಇರುತ್ತೆ. ಅದು ಇವರ ಒಂದು ವಿಶೇಷತೆ ಅಂತ ಹೇಳ್ಬೋದು. ಕಟಕ ರಾಶಿಯವರು ಒಂದು ರೀತಿಯ ಅದೃಷ್ಟಶಾಲಿಗಳು. ಕಾರಣ ಏನಪ್ಪ ಅಂದರೆ, ಇವರು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಲಿ ಅದರಲ್ಲಿ ಯಶಸ್ಸು ಸಿಗುತ್ತೆ. ಒಂದು ಮಾತನ್ನು ಹೇಳ್ತಾರೆ ದೊಡ್ಡವರು, ಮಲ್ಲಿಗೆ ಹೂವಿನ ಸರಳ ಎತ್ತದಷ್ಟು ಸುಲಭ ಅಂತ. ಮಲ್ಲಿಗೆ ಹಾರ ಎಷ್ಟು ಹಗುರವೋ ಅಷ್ಟೇ ಸುಲಭ ಕೆಲಸ ಕಾರ್ಯಗಳನ್ನು ಮಾಡ್ಕೋತಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಮೊದಲನೇದು ಇವರ ಬುದ್ಧಿವಂತಿಕೆ, ಎರಡನೇದು ಇವರ ಗುರಿ ಏನಿರುತ್ತೆ, ಯಾವುದೇ ಕಷ್ಟ ನಷ್ಟಕ್ಕೆ ಸಿಲುಕದೆ ಸುಖ ಸಂತೋಷದ ಜೀವನವನ್ನು ನಡೆಸಬೇಕು ಅನ್ನೋದು ಇರುತ್ತೆ ಅದು. ಇನ್ನು ಈ ಸಮಾಜದಲ್ಲಿ, ಕುಟುಂಬದಲ್ಲಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಇವರಿಗೆ ಒಳ್ಳೆಯ ಹೆಸರಿರುತ್ತೆ. ಈ ಸಭೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗ್ತಾರೆ, ಸನ್ಮಾನಗಳು ನಡೆಯುತ್ತೆ, ಆ ಥರ. ಇದಕ್ಕೆ ಕಾರಣ ಇವರ ಬುದ್ಧಿ. ಇವರಿಗೆ ಸಹಾಯ ಮಾಡೋದಕ್ಕೆ ಜನ ತಾಮುಂದು ಅಂತ ಬರ್ತಾರೆ. ಆದರೆ ಇವರು ಸುಲಭವಾಗಿ ಬೇರೆಯವರ ಸಹಾಯವನ್ನು ತಗೊಂಬಲ್ಲ. ಕಾರಣ ಏನಪ್ಪ ಅಂದರೆ, ಇವರಿಗೆ ಈ ದೈಹಿಕ ಶಕ್ತಿಗಿಂತಲೂ ತಮ್ಮ ಮನಸ್ಸಿನ ಮೇಲೆ, ಮಾನಸಿಕ ಶಕ್ತಿ ಮೇಲೆ ನಂಬಿಕೆ ಜಾಸ್ತಿ ಇರುತ್ತೆ. ಅದು ಹೊಸ ವಾಹನ ಕೊಡ್ತಾರೆ, ಇರೋ ವಾಹನವನ್ನು ಬೇರೆಯವರಿಗೆ ಒಂದು ರೀತಿಯ ಗಿಫ್ಟ್ ಥರ ಕೊಟ್ಬಿಡ್ತಾರೆ. ಹೊಸ ಮನೆಯನ್ನು ಕೊಡಬೇಕು ಅನ್ನೋ ಆಸೆ ಇರುತ್ತೆ,
ಆದರೆ ಕೊನೆಯ ಗಳಿಗೆಯಲ್ಲಿ ಅದನ್ನು ಮನಸ್ಸನ್ನು ಬದಲಾಯಿಸಿ ಇರೋ ಮನೆಯನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ತಾರೆ, ನೋಡೋಕ್ಕೆ ಸುಂದರವಾಗಿರಬೇಕು ಆ ಥರ ಮಾಡ್ತಾರೆ. ಅದು ಕೆಲ ದಿನ ಅನಿವಾರ್ಯವಾಗಿ ಬೇರೆಯವರ ಮನೆಯಲ್ಲಿ ಇರಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಇಲ್ಲೇ ಇವರ ಬಂಧು ಬಳಗದಿಂದ ಇವರು ಸದಾ ದೂರ ಉಳಿತಾರೆ. ಸಭೆ ಸಮಾರಂಭದಲ್ಲಿ ಏಕಾಂಗಿಯಾಗಿರ್ತಾರೆ. ಇವರೇ ಅತಿಥಿಗಳಾದರೂ ಸರಿ, ಸುಮ್ಮನೆ ಹೋಗೋದು ಇವ್ರಿಗಾಗಲ್ಲ, ಟೈಮ್ ವೇಸ್ಟು ಅನ್ನೋದೇ ಇವ್ರ ಮನಸ್ಸಿಗೆ. ಏಕಾಂಗಿಯಾಗಿರ್ತಾರೆ ಅಲ್ಲಿ. ಸಿಂಹ ರಾಶಿಯಲ್ಲಿ ಜನಿಸಿರೋರು, ಇವರ ಕಣ್ಣಿನಲ್ಲಿ ಒಂದು ರೀತಿಯ ಆಕರ್ಷಣೆ ಇರುತ್ತೆ. ಇವರು ಯಾವುದೋ ಒಂದು ಅತಿ ದೊಡ್ಡ ಕೆಲಸ ಕಾರ್ಯಗಳಿಗೆ ಕೈ ಹಾಕ್ತಾರೆ. ಅದು ಏಕಾಂಗಿಯಾಗಿ ಸ್ವತಂತ್ರವಾಗಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಅಥವಾ ಕೇವಲ ಕುಟುಂಬದ ಸದಸ್ಯರ ಜೊತೆಯಲ್ಲಿ ಮಾಡೋ ವಿಚಾರ ಅಲ್ಲ. ಅದರಿಂದ ಬುದ್ಧಿವಂತಿಕೆಯಿಂದ, ಒಳ್ಳೆಯ ಮಾತುಕತೆಯಿಂದ ಬೇರೆಯವರ ಸಹಾಯವನ್ನು ಪಡಿತಾರೆ. ಇವರನ್ನು ಸುಮ್ಮನೆ ಸಹಾಯವನ್ನು ಪಡೆಯಲ್ಲ. ಇವರಿಗೆ ಮುಖ್ಯವಾಗಿ ಅನ್ನದಾನ ಮಾಡೋದು ಅಂದರೆ ತುಂಬ ಇಷ್ಟ. ಹಸಿದವ್ರಿಗೆ ಅನ್ನ ನೀಡೋದು ಅದು ಇವರ ಇಷ್ಟವಾದ ಕೆಲಸ. ಈ ದೇವರುಗಳಿಗೆ ಇವರು ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಅಂಥವೆಲ್ಲ ಮಾಡಿಸಲ್ಲ, ದೇವಸ್ಥಾನದಲ್ಲಿ ಪ್ರಸಾದ ಅವೆಲ್ಲ ಹಂಚಲ್ಲ. ಏನು ಮಾಡ್ತಾರೆ, ಅನಾಥಾಶ್ರಮಕ್ಕೆ ಹೋಗ್ತಾರೆ. ಅಲ್ಲೋಗಿ ಒಬ್ಬ ವ್ಯಕ್ತಿಗೆ ಆಗಲಿ ಈ ಆಹಾರವನ್ನು ನೀಡ್ತಾರೆ. ಅದು ಇವರ ವಿಶೇಷ. ಇನ್ನು ಮನೆತನದಲ್ಲಿ ಇವರಿಗೆ ಉತ್ತಮ ಸ್ಥಾನಮಾನ ಇರುತ್ತೆ. ಇವರ ಮಾತಿಗೆ ಹೆಚ್ಚಿನ ಗೌರವ ಸಿಗುತ್ತೆ. ಈ ಉದ್ಯೋಗ ಕ್ಷೇತ್ರದಲ್ಲಿ ಹಿರಿಯ ಅಧಿಕಾರಿಗಳ ಒಂದು ಕೃಪೆ ಇರುತ್ತೆ. ಈ ಕಾರಣದಿಂದ ಬಹುದಿನದಿಂದ ಬಾಕಿ ಇದ್ದಂತಹ ಈ ಬಡ್ತಿ ಇವರಿಗೆ ಲಭಿಸುವಂತಹ ಸಾಧ್ಯತೆ ಇದೆ. ಮಕ್ಕಳ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಮಕ್ಕಳ ಕಡೆ ಏನಾದರೂ ತಾತ್ಸಾರ ಮಾಡಿದರೆ ಅವರು ಓದೋದನ್ನು ನಿಲ್ಲಿಸ್ತಾರೆ. ಈ ಉದ್ಯೋಗದಲ್ಲಿದ್ರೂ ಅಷ್ಟೇ, ಅವ್ರ ಕಡೆ ಗಮನ ಕೊಡದೆ ಹೋದರೆ ಕೆಲಸ ಬಿಟ್ಬಿಡೋದು, ಅಥವಾ ಈ ಕೆಲಸ ಮಾಡೋ ಕಡೆ ಜಗಳ ಇದು ಮಾಡೋದು ಏನಾದರೂ ಮಾಡ್ಕೋತಾರೆ. ಅನಾವಶ್ಯಕ ಖರ್ಚು ವೆಚ್ಚಗಳೇ ಎದುರಾಗುತ್ತೆ ಅದು. ಇನ್ನು ಮಕ್ಕಳ ಆರೋಗ್ಯದ ಬಗ್ಗೆ ಚೂರು ಎಚ್ಚರಿಕೆ ತಗೋಬೇಕು. ಅದರಲ್ಲಿ ಚಿಕ್ಕ ಮಕ್ಕಳು, ಅವರ ಆರೋಗ್ಯದ ಬಗ್ಗೆ. ಅದು ಬಿಟ್ಟರೆ ಬೇರೆ ಇನ್ನೇನು ತೊಂದರೆ ಇಲ್ಲ. ಒಳ್ಳೆಯ ದಿನ, ಒಳ್ಳೆಯ ಫಲಗಳು ಸಿಗುತ್ತೆ. ಕನ್ಯಾ ರಾಶಿಯವರು ಒಂದು ರೀತಿ ಯಾವುದೋ ಒಂದು ರೀತಿಯ ಭಯದಿಂದಲೇ ದಿನವನ್ನು ಆರಂಭಿಸ್ತಾರೆ. ಅದು ಹೇಗಪ್ಪ ಅಂದರೆ, ಬೇರೆಯವರಿಂದ ಇವರಿಗೆ ಏನೋ ಒಂದು ತೊಂದರೆ ಆಗಿಬಿಡುತ್ತೆ, ಅಥವಾ ಇವರು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ತೊಂದರೆ ಮಾಡ್ತಾರೆ. ಈ ರೀತಿ ಅದರಿಂದ ಆ ಕಾರಣದಿಂದ ಏನಪ್ಪ ಮಾಡ್ತಾರೆ ಅಂದರೆ, ಅತಿ ಜಾಗರೂಕತೆಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತಾರೆ. ಆತುರ ಪಡಲ್ಲ. ಮಾಡಬೇಕಾದ ಕೆಲಸದ ಬಗ್ಗೆ ಯೋಜನೆ ರೂಪಿಸ್ತಾರೆ. ಆ ಯೋಜನೆಯನ್ನು ಇವರೇ ಸ್ವಂತ ಬುದ್ಧಿಯಿಂದ ಮಾಡ್ತಾರೆ. ತಮ್ಮ ಮನಸ್ಸಿನಲ್ಲಿ ಆಗಬೇಕಾದ ವಿಚಾರಗಳ ಬಗ್ಗೆ ಅವರೇ ಯೋಚಿಸಿ ಮುಂದುವರಿತಾರೆ. ಒಟ್ಟಾರೆ ಇಲ್ಲಿ ಇವರನ್ನು ಹೇಗೆ ಹೋಲಿಸ್ಬೋದು ಅಂದರೆ, ಸಿಂಗಲ್ ಮ್ಯಾನ್ ಆರ್ಮಿ ಇವರು. ಹಾಗೆಯೇ ಕೇವಲ ಇವರೊಬ್ಬರು ಮಾತ್ರ ಜೀವನದಲ್ಲಿ ಮುಂದೆ ಬರೋದಲ್ಲ, ಇವರ ಸುತ್ತಮುತ್ತ ಇರುವಂತಹ ಜನರು ಯಾರಿರ್ತಾರೆ ಅವರಿಗೆ ಸಹ ಇವರಿಂದ ಸಾಕಷ್ಟು ಸಹಾಯ ಆಗುತ್ತೆ. ಮುಖ್ಯವಾಗಿ ಸ್ತ್ರೀಯರು ಅವರ ಆರೋಗ್ಯದ ಬಗ್ಗೆ, ಅದರಲ್ಲೂ ಚರ್ಮದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಅಂದರೆ ಇನ್ನೇನೋ ತೊಂದರೆ ಆಗಿಬಿಡುತ್ತೆ ಅಂತಲ್ಲ, ಯಾವುದೋ ಒಂದು ಚೂಪಾದ ವಸ್ತು ತಗಲಿ. ಇವಾಗ ನಮ್ಮ ಓದೋ ಮಕ್ಕಳು ಈ ಪೆನ್ಸಿಲೇ ತಗೊಳ್ಬೋದು, ಅದೇ ಅಡುಗೆ ಮನೆ ಕೆಲಸ ಮಾಡ್ತಿರ್ತಾರೆ, ಚಾಕು ತಗೊಳ್ಬೋದು. ಈ ಥರ ತಪ್ಪಾಗಿ ಭಾವಿಸಬೇಡಿ. ಸ್ವಲ್ಪ ಈ ಚರ್ಮದ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ. ಆರೋಗ್ಯ ಚೆನ್ನಾಗಿರುತ್ತೆ, ಉತ್ತಮ ಆರೋಗ್ಯ ಇರುತ್ತೆ. ಅದು ಸ್ವಲ್ಪ ಶೀತ ಅಷ್ಟೇ, ಅದು ಬರುತ್ತೆ ಹೋಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಅದು ಸೋಮಾರ್ತನ ಇರುತ್ತೆ. ಯಾವ ಕೆಲಸನೂ ಸುಲಭವಾಗಿ ಮಾಡಲ್ಲ. ಯಾರೆಷ್ಟೇ ಬುದ್ಧವಾದ ಹೇಳಿ ಸರಿ ಬಿಡು ಅಂತಾರೆ, ಆ ಕೆಲಸ ಮಾಡೋಕ್ಕೆ ಹೋಗಲ್ಲ ಇವರು. ಅಂತಹ ಒಂದು ಬುದ್ಧಿ ತೋರಿಸ್ತಾರೆ. ಅದು ಇನ್ನು ಬುದ್ಧಿವಂತಿಕೆ ಎಲ್ಲ ವಿನಯದಿಂದ ಕೆಲಸ ಸಾಧಿಸ್ತಾರೆ. ಎಲ್ಲರೂ ನೀವು ಒಳ್ಳೆಯರು ಎಲ್ಲರನ್ನೂ ಹೋಗಿರ್ತಾರೆ. ಯಾವ ವೇಳೆಯಲ್ಲಿ ಅಂದರೆ ಇವರ ಕೆಲಸ ಆಗಬೇಕಾದ ವೇಳೆಯಲ್ಲಿ ಮಾತ್ರ. ತುಲಾ ರಾಶಿಯಲ್ಲಿ ಜನಿಸಿರೋರು ಮುಖ್ಯವಾಗಿ
ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯದಿದೆ. ಅದರಲ್ಲೂ ಕೆಲವು ವಿದ್ಯಾರ್ಥಿಗಳಿಗೆ ಇವಾಗ ಈ ಸ್ಕಾಲರ್ಶಿಪ್ ಬರೋದು ಅಂತಹ ಒಂದು ಸಾಧ್ಯತೆಗಳಿವೆ. ಹಾಗೆಯೇ ವಿದ್ಯಾರ್ಥಿ ದಶೆಯಲ್ಲಿಯೇ ಈ ಕ್ಯಾಂಪಸ್ ಇಂಟರ್ವ್ಯೂ ಅಂತಾರಲ್ಲ, ಅದರಲ್ಲಿ ಸೆಲೆಕ್ಟ್ ಆಗಿ ಒಳ್ಳೆ ಕಡೆಯೇ ಉದ್ಯೋಗ ಸಿಗುತ್ತೆ. ಒಟ್ಟಾರೆ ಈ ರಾಶಿಯವರಿಗೆ ಉತ್ತಮ ಲಾಭ ಇದೆ, ತೊಂದರೆ ಏನಿಲ್ಲ. ಏನೇ ಅನುಕೂಲತೆ ಇರಲಿ, ಎಷ್ಟೇ ಹಣಕಾಸಿನ ಈ ಆದಾಯ ಎಷ್ಟೇ ಇರಲಿ, ಏನಪ್ಪ ಅಂದರೆ ಅತಿಯಾಗಿ ಚಿಂತೆಯನ್ನು ಮಾಡ್ತಾರೆ. ಹೇಳ್ತಾರಲ್ಲ, ಸೂಜಿ ಹಿಂಬಾರ ಮುಂಬಾರ ಆಗಬಾರ್ದು ಅಂತ. ಆ ಥರ ಒಂದು ಸ್ವಲ್ಪ ಏರುಪೇರು ಆದರೂ ಜಾಸ್ತಿ ಯೋಚನೆ ಮಾಡೋದು ಇವರ ಬುದ್ಧಿ. ಇಲ್ಲಿ ದಂಪತಿಗಳ ನಡುವೆ ಉತ್ತಮ ಅನುಬಂಧ ಇರುತ್ತೆ. ಬಹುದಿನದ ನಂತರ ಅವರ ಮನಸ್ಸಿನಲ್ಲಿದ್ದ ಭಿನ್ನಾಭಿಪ್ರಾಯ ಅಥವಾ ಅವರ ನಡುವೆ ಇದ್ದ ಮನಸ್ತಾಪ ದೂರವಾಗುತ್ತೆ. ಉತ್ತಮ ಈ ಅನ್ಯೋನ್ಯತೆ ಮರುಕಳಿಸುತ್ತೆ, ತೊಂದರೆ ಏನಿಲ್ಲ. ಟೆನ್ಷನ್ ತೊಗೊಂಬೋದು ಜಾಸ್ತಿ. ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕ್ತಾರೆ, ಆ ಕೆಲಸವನ್ನು ಆರಂಭ ಮಾಡೋದಕ್ಕೆ ಮುಂಚೆನೇ ಟೆನ್ಷನ್ ತೊಗೋತಾರೆ. ಅದು ಚೆನ್ನಾಗಿ ನಡೀತಾ ಇದ್ರೂ ಟೆನ್ಷನ್ ತೊಗೋತಾರೆ. ಆ ಥರ ಇವಾಗ ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ, ಆವಾಗ ಸುಲಭವಾಗಿ ತಮ್ಮ ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಆಗಲ್ಲ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಲಾಭ ಇರುತ್ತೆ, ಉತ್ತಮ ಆದಾಯ ಇರುತ್ತೆ. ಸಣ್ಣ ಪುಟ್ಟ ಖರ್ಚುಗಳು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಇನ್ನು ತಮ್ಮ ಒಂದು ಪ್ರತಿಷ್ಠೆಯನ್ನು, ಗೌರವವನ್ನು ಉಳಿಸ್ಕೊಂಬರಲ್ಲಿ ಯಶಸ್ಸನ್ನು ಕಾಣ್ತಾರೆ. ರುಚಿಕರವಾದಂತಹ ಭೋಜನ ಬೇಕು, ಅದು ಇಷ್ಟಪಡ್ತಾರೆ. ಆದ್ದರಿಂದ ಇಂಡೈಜೆಷನ್ ಆಗ್ಬೋದು, ಆರೋಗ್ಯದಲ್ಲಿ ಏರುಪೇರು ಉಂಟಾಗ್ಬೋದು. ಪುರುಷರಿಗಿಂತ ಸ್ತ್ರೀಯರು ಉತ್ತಮ ಹಣವನ್ನು ಸಂಗ್ರಹ ಮಾಡುವಂತಹ ಸಾಧ್ಯತೆಗಳಿವೆ. ವೃಶ್ಚಿಕ ರಾಶಿಯವರು ಮೊದಲನೇದಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ. ನೆಗ್ಲಿಜೆನ್ಸಿ ಬೇಡ, ಧೋರಣೆ ಬೇಡ. ಯಾರೋ ಹೇಳ್ತಾರೆ, ನೋಡಿ ನಿನ್ನ ಕಣ್ಣು ಊದಿದೆ, ಡಾಕ್ಟ್ರು ತೋರಿಸು ಅಂತ. ಏನಾಗಲ್ಲ ಬಿಡು ಅಂತೀರಿ, ಅದು ದೊಡ್ಡ ಪ್ರಮಾದನೇ ಆಗಿಬಿಡುತ್ತೆ. ಆ ಥರ ಆರೋಗ್ಯದ ಬಗ್ಗೆ ಗಮನ ಕೊಡಿ. ನಿಮಗೆ ಇಷ್ಟ ಆಗುತ್ತೋ ಇಲ್ವೋ, ನಿಮಗೆ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೇನೋ ಕೆಲವೊಂದು ಕೆಟ್ಟ ನಿರ್ಣಯಗಳನ್ನು ತಗೋತೀರಿ, ಕೆಲವೊಂದು ಕೆಟ್ಟ ಕೆಲಸಗಳನ್ನು ಮಾಡಿಬಿಡ್ತೀರಿ. ನೀವು ತೆಗೆದುಕೊಳ್ಳೋ ಈ ನಿರ್ಣಯ ಏನಪ್ಪ ಆಗುತ್ತೆ ಅಂದರೆ ಕೇವಲ ನಿಮ್ಮನ್ನು ಬಾಧಿಸಲ್ಲ, ನಿಮ್ಮ ಕುಟುಂಬ ವರ್ಗಕ್ಕೆ ತೊಂದರೆಯನ್ನು ಉಂಟು ಮಾಡುತ್ತೆ. ಆದ್ದರಿಂದ ಎಚ್ಚರಿಕೆ ಬೇಕು. ಒಳ್ಳೆಯ ಜನರ ಸಹವಾಸವನ್ನು ಮಾಡಿ. ಅಂದರೆ ಕೆಟ್ಟವರು ಹೇಗಪ್ಪ ಕಣ್ಣು ಹಿಡ್ಕೊಂಬೋದು ಅಂತ ನಿಮಗೆ ಗೊತ್ತಿರುತ್ತೆ, ಸುಳ್ಳು ಹೇಳೋರು ಯಾರು ಅಂತ. ನೀವೇನೋ ಇವತ್ತು ಸುಳ್ಳು ಹೇಳೋರ ಜೊತೆ ಸೇರಿದ್ರೆ ಸುಳ್ಳು ಹೇಳ್ತಾರೆ, ಕೆಲಸ ಕಾರ್ಯ ಆಗುತ್ತೆ, ಅವ್ರು ಬಚಾವಾಗ್ತಾರೆ, ನೀವು ಸಿಕ್ಕೋಗ್ತೀರಿ. ಅಂದರೆ ನಿಮ್ಮದೆಲ್ಲದ ತಪ್ಪಿಗೆ ನೀವಿವತ್ತು ದಂಡವನ್ನು ತೆರಬೇಕಾಗತ್ತೆ. ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು. ಇನ್ನು ದೈಹಿಕವಾಗಿ ಸ್ವಲ್ಪ ತೊಂದರೆ ಇರುತ್ತೆ, ದೈಹಿಕ ಶಕ್ತಿ ಕಡಿಮೆ ಆಗುವಂತಹ ಸಾಧ್ಯತೆ ಇದೆ. ವಿದ್ಯಾವಂತರು ಇರ್ತಾರೆ, ಏನಾಗುತ್ತೆ, ವಿದ್ಯಾಭ್ಯಾಸದಲ್ಲಿ ಸಹ ಉನ್ನತಿ ಸಿಗುತ್ತೆ, ತೊಂದರೆ ಇಲ್ಲ. ಹಠದ ಗುಣ ಇರುತ್ತೆ, ಕೋಪ ಇರುತ್ತೆ. ಸಣ್ಣ ಪುಟ್ಟ ವಿಚಾರಕ್ಕೂ ಯಾರು ಇವ್ರನ್ನ ತಮಾಷೆನೂ ಮಾಡಬಾರ್ದು. ಯಾರು ಇವರು ಬೇರೆಯವ್ರನ್ನ ಗೇಲಿ ಮಾಡ್ತಾರೆ, ಬೇರೆಯವ್ರನ್ನ ಕೀಟ್ಲೆ ಮಾಡ್ತಾರೆ. ಅದೇ ಇವರನ್ನು ನೋಡಿ ಬೇರೆಯವರ ಹಾಸ್ಯ ಮಾಡಿದ್ರೆ ಇವರಿಗೂ ಕೋಪ ಜಾಸ್ತಿ ಬಂದ್ಬಿಡುತ್ತೆ. ಇನ್ನು ಯಂತ್ರ ಮಂತ್ರಗಳಲ್ಲಿ ನಂಬಿಕೆ ಬರುತ್ತೆ, ವೇದಶಾಸ್ತ್ರದಲ್ಲಿ ಸಹ ನಂಬಿಕೆ ಬರುತ್ತೆ. ಇವರು ಮಂತ್ರತಂತ್ರ ಕಲಿತಾರೋ ಇಲ್ವೋ ಅದರ ಬಗ್ಗೆ ಓದ್ತಾರೆ ಅಥವಾ ಟಿ ವಿನಲ್ಲಿ ಕೇಳ್ತಾರೆ. ಅದು ಇವರ ಇಂದಿನ ಹವ್ಯಾಸವಾಗುತ್ತೆ. ಧನುರಾಶಿಯಲ್ಲಿ ಜನಿಸಿರೋರು ಇವರು ಈ ದಿನ ಬಹುತೇಕ ದೇವರಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ನಿರತರಾಗ್ತಾರೆ. ಧಾರ್ಮಿಕವಾದಿಗಳು, ಧಾರ್ಮಿಕತೆಯೇ ಇವತ್ತು ಇವರಿಗೆ ಒಂದು ರೀತಿ ಜೀವವಾಗುತ್ತೆ. ಹಾಗೆಯೇ ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇರಲ್ಲ. ಆ ಕಡೆ ಈ ಒಂದು ರೀತಿ ಮನಸ್ಸಿನಲ್ಲಿ ಈ ವೈರಾಗ್ಯದ ಭಾವನೆ ಮೂಡುತ್ತೆ. ಆಗ ಅಷ್ಟು ಮಾತ್ರಕ್ಕೆ ಆ ಹಣದ ಮೇಲೆ ಆಸೆ ಇಲ್ಲ ಅಂತೇನಿಲ್ಲ. ಇವರಿಗೆ ಅವಶ್ಯಕವಾದಂಥ ಹಣವನ್ನು ಸುಲಭವಾಗಿ ಇವರು ಸಂಪಾದನೆ ಮಾಡ್ತಾರೆ. ಹಾಗೆ ದೊಡ್ಡ ಮಟ್ಟದ ಧಾರ್ಮಿಕ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಅಂದರೆ ಹೋಮ ಹವನಾದಿಗಳನ್ನು ಮಾಡುವಂತಹ
ಸಾಧ್ಯತೆ ಇದೆ. ನಿಮ್ಮ ತಂದೆ ಅಥವಾ ನಿಮ್ಮ ಕುಟುಂಬದಲ್ಲಿರುವ ಹಿರಿಯ ಪುರುಷ ಸದಸ್ಯರ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆ ಕಂಡುಬರುತ್ತೆ. ಅವರ ಆರೋಗ್ಯ ಸರಿ ಹೋಗುತ್ತೆ. ಇನ್ನೇನೇನೋ ತೊಂದರೆ ಆಗಿಬಿಡುತ್ತೆ. ಯಾರೋ ಇರ್ತಾರೆ ನಿಮ್ಮ ಮನೇಲಿ ಒಂದು 80 ಅಥವಾ 90 ವರ್ಷದವರು, ನೀವು ಅನ್ಕೋತೀರಿ ಓ ಆಗೋಯ್ತು ಬಿಡು ಇನ್ನೇನು ಇವ್ರದ್ದು ಅಂತ. ಅಷ್ಟು ವೀಕ್ ಆಗಿಬಿಟ್ಟಿರ್ತಾರೆ. ಇದ್ದಕ್ಕಿದ್ದಾಗೆ ಚೇತರಿಸ್ಕೋತಾರೆ, ತೊಂದರೆ ಏನಾಗಲ್ಲ. ನೀವು ಸುಲಭವಾಗಿ ಯಾವುದೇ ಕೆಲಸವನ್ನು ಒಪ್ಕೊಂಬಲ್ಲ. ನಿಮಗೆ ಅನುಕೂಲಕರವಾಗುವಂಥ ಕೆಲಸ ಕಾರ್ಯ ಅಲ್ಲ, ಬೇರೆಯವ್ರಿಗೂ ಉಪಯೋಗ ಆಗಬೇಕು ಅಂತಹ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ಇನ್ನು ನೀವು ಮಾಡುವಂತಹ ಒಂದು ಈ ಸೇವೆಗೆ ಪ್ರತಿಯೊಬ್ಬರ ಮೆಚ್ಚುಗೆ ಸಿಗುತ್ತೆ. ಸಮಾಜದಲ್ಲಿ ನಿಮ್ಮನ್ನು ಪ್ರತಿಯೊಬ್ಬರು ಗುರುತಿಸ್ತಾರೆ. ಒಟ್ಟಾರೆ ಪರೋಪಕಾರಿ ಬುದ್ಧಿ ಇವತ್ತು ತುಂಬ ಇರುತ್ತೆ. ವಾಚಾಳಿಗಳು, ಒಂದು ನಿಮಿಷ ಬಾಯಿಗೆ ಪುರ್ಸೊತ್ತಿರಲ್ಲ, ಮಾತು 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 ಜಾಸ್ತಿ ಮಾತಾಡ್ತೀವಿ. ಶೀತದ ತೊಂದರೆ ಇರುತ್ತೆ. ಪ್ರತಿಯೊಬ್ಬರಲ್ಲೂ ವಿಶ್ವಾಸವನ್ನು ಉಳಿಸ್ಕೋತೀರಿ, ಏನೂ ತೊಂದರೆ ಇಲ್ಲ. ಮಕರ ರಾಶಿಯಲ್ಲಿ ಜನಿಸಿರೋರು ಇವರು ಈ ವೇಳೆಯನ್ನು ಒಂದು ರೀತಿ ದೊಡ್ಡ ಆಸ್ತಿಯಂತೆ ನೋಡ್ತಾರೆ. ಬೇಡದ ವಿಚಾರಗಳನ್ನು ಮಾತಾಡಲ್ಲ, ಉಪಯೋಗವಿಲ್ಲದ ಕೆಲಸ ಕಾರ್ಯಗಳನ್ನು ಮಾಡಲ್ಲ. ಆ ಥರ ಇವರ ಮಾತು ಯಾವ ರೀತಿ ಇರುತ್ತೆ ಅಂದರೆ ಪ್ರತಿಯೊಬ್ಬರಿಗೂ ಕೇಳಬೇಕು ಅನ್ನೋದಿರುತ್ತೆ. ಹಾಗೆ ಪ್ರತಿಯೊಬ್ಬರಿಗೂ ಒಂದು ರೀತಿ ಒಳ್ಳೆಯ ಈ ಮಾರ್ಗದರ್ಶನ ಸಿಗೋ ಥರ ಆಗುತ್ತೆ. ಆದ್ದರಿಂದ ಈ ಜನರು, ಅದರಲ್ಲೂ ವಿದ್ಯಾರ್ಥಿಗಳು ಇವರ ಸುತ್ತಮುತ್ತ ಇರ್ತಾರೆ. ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ. ಇವರು ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾರೆ. ಯಾವುದೇ ಕೆಲಸ ಕಾರ್ಯ ಆಗಲಿ, ಬೇರೆಯವರು ನನ್ನ ಕೈಲಿ ಆಗಲ್ಲ ಬಿಡಪ್ಪ ಇದೊಂದು ಬಿಟ್ಬಿಟ್ಟಿರ್ತಾರೆ. ಇವರು ಆ ಥರ ಅಲ್ಲ. ಏನು ಈ ಕೆಲಸ ಮಾಡಬೇಕಾ, ಸರಿ ಬಿಡು ನಾನು ಮಾಡ್ತೀನಿ ಅಂತ. ಇವರಿಗೆ ಅತೀವವಾದಂತಹ ಒಂದು ಆತ್ಮವಿಶ್ವಾಸ ಇರುತ್ತೆ. ಇದರಿಂದ ಒಳ್ಳೆಯ ಕೀರ್ತಿ ಪ್ರತಿಷ್ಠೆ ಸಹ ಇವರಿಗೆ ಸಿಗುತ್ತೆ. ಅಷ್ಟು ಮಾತ್ರ ಅಲ್ಲ, ಇವರ ಸುತ್ತಮುತ್ತಲಿರೋ ಈ ಜನ ಇವ್ರನ್ನ ತುಂಬ ಗೌರವಿಸ್ತಾರೆ, ಇವರಿಗೆ ಸಹಾಯವನ್ನು ಮಾಡ್ತಾರೆ. ವಿಶೇಷವಾದಂತಹ ಕೆಲಸವೊಂದನ್ನು ಇವತ್ತಿವರು ಮಾಡ್ತಾರೆ. ಆದರೆ ಆರಂಭಿಸಿದ ಕೆಲಸ ಕಾರ್ಯಗಳಲ್ಲಿ ಆರಂಭದ ವೇಳೆ ಸ್ವಲ್ಪ ಏರುಪೇರು ಅಥವಾ ಅಡ್ಡಿ ಆತಂಕಗಳು ಉಂಟಾಗ್ಬೋದು. ಇನ್ನು ಮುಖ್ಯವಾಗಿ ಹಣಕಾಸಿನ ವಿಚಾರಕ್ಕೆ, ಲಾಭದ ವಿಚಾರವಾಗಿ ದೂರದ ಊರಿಗೆ ಪ್ರಯಾಣ ಮಾಡಲೇಬೇಕಾಗತ್ತೆ. ಹೋಗ್ತಾರೆ, ಏನೂ ಉಪಯೋಗ ಆಗಲ್ಲ. ಉದಾಹರಣೆ, ವ್ಯಾಪಾರಸ್ಥರು ಅನ್ಕೊಂಬೋಣ, ಯಾರೋ ದುಡ್ಡು ಕೊಡಬೇಕಾಗತ್ತೆ, ಬೇರೆ ಊರಿಗೆ ಹೋಗ್ತಾರೆ, ಅವ್ರು ಕೊಡಲ್ಲ ಅಥವಾ ಸಿಗಲ್ಲ. ಆ ಥರ ಅದು. ಇನ್ನೊಂದು ಶಕ್ತಿ ಇರುತ್ತೆ. ಇವ್ರನ್ನ ಸುಲಭವಾಗಿ ಬೇರೆ ಯಾರೂ ನಂಬಲ್ಲ. ಇವರೆಷ್ಟೇ ಒಳ್ಳೆತನ ತೋರಿಸ್ಲಿ, ಏನೇ ಒಳ್ಳೇದು ಮಾಡಲಿ, ಒಂದು ರೀತಿ ಅನುಮಾನದ ದೃಷ್ಟಿಯಿಂದಾನೇ ಇವ್ರನ್ನ ನೋಡ್ತಾರೆ ಬೇರೆ ಜನ. ಕುಂಭರಾಶಿಯಲ್ಲಿ ಜನಿಸಿರೋರು ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯ ದಿನ. ವಿದ್ಯಾರ್ಥಿಗಳು ಅವರಿಗೆ ಇಷ್ಟವಾದಂತಹ ಈ ಪಠ್ಯಗಳನ್ನು ಅಭ್ಯಾಸ ಮಾಡ್ತಾರೆ. ಇವರದಲ್ಲದ ವಿಚಾರಗಳೂ ಸಹ ಇವರಿಗೆ ಸುಲಭವಾಗುತ್ತೆ. ಬೇರೆಯವರು ಕಷ್ಟಪಡ್ತಾರೆ. ಉದಾಹರಣೆಗೆ ಹೇಗಿರುತ್ತೆ ಅಂದರೆ, 7th ಓದ್ತಾ ಇದ್ದವನು SSLC ಅವ್ರಿಗೆ ಸಹಾಯ ಮಾಡೋದು. ಈ ರೀತಿ ಇರುತ್ತೆ ಇವರ ಆ ಬುದ್ಧಿವಂತಿಕೆಯ ಮಟ್ಟ. ಇವರ ಬುದ್ಧಿವಂತಿಕೆಯನ್ನು ಸರಿಯಾಗಿ ಬಳಸ್ಕೋಬೇಕು ಅಷ್ಟೆ, ಇನ್ನೇನಿಲ್ಲ. ಹಣಕಾಸಿನ ತೊಂದರೆ ಇಲ್ಲ, ಉತ್ತಮ ಆದಾಯ ಇರುತ್ತೆ. ನಿರೀಕ್ಷೆಗೂ ಮೀರಿದ ಲಾಭ ಇರುತ್ತೆ ಸ್ವಂತ ವ್ಯಾಪಾರ ವ್ಯವಹಾರಗಳಲ್ಲಿ. ಆದರೆ ಪಾಲುಗಾರಿಕೆಯ ವ್ಯಾಪಾರ ಇದ್ದಲ್ಲಿ ತಮ್ಮ ಪಾಲುಗಾರರ ಜೊತೆ ಮನಸ್ತಾಪ ಉಂಟಾಗಿ ಹೊರಬರ್ತಾರೆ. ಸ್ವತಂತ್ರವಾಗಿ ಈ ವ್ಯಾಪಾರವನ್ನು ಆರಂಭಿಸೋಕ್ಕೆ ಶುರು ಮಾಡ್ತಾರೆ. ಅನಿರೀಕ್ಷಿತ ಧನಲಾಭ, ಇವರೇ ಅಂದ್ಕೊಂಡಿರಲ್ಲ, ಇವರೇ ಮರೆತುಬಿಟ್ಟಿರ್ತಾರೆ. ಅನಿರೀಕ್ಷಿತವಾಗಿ ಇವರಿಗೆ ಹಣದ ಸಹಾಯ ಸಿಗುತ್ತೆ. ಹೊಸ ವಾಹನವನ್ನು ಕೊಡ್ತಾರೆ. ಸ್ವಲ್ಪ ಚೆನ್ನಾಗಿರೋ ವಾಹನನೇ, ದೊಡ್ಡದಾಗಿರೋದನ್ನೇ ತಗೋತಾರೆ. ಇನ್ನು ತಪ್ಪು ಮಾಡ್ತಾರೆ, ತಪ್ಪು ಮಾಡೋದೇ ಇಲ್ಲ ಅನ್ನೋದೇನಲ್ಲ. ತಪ್ಪು ಮಾಡಿದ ಮೇಲೆ ಅದಕ್ಕೆ ಸಮಜಾಯಿಷಿ ಕೊಡ್ತಾರೆ. ಅಂದರೆ ನಾನು ತಪ್ಪು ಮಾಡೇ ಇಲ್ಲ, ಅದು ತಪ್ಪಲ್ವೇ ಅಂತ ಇಲ್ಲ ಅಂದ್ಬಿಟ್ಟು ತತ್ವ ಹೇಳೋದು ಜಾಸ್ತಿ. ಎಲ್ಲರನ್ನ ಗೌರವಿಸ್ತಾರೆ.
ಹಾಗೆ ಇವರಿಗೂ ಸಹ ಬೇರೆಯವರಿಂದ ಗೌರವ ಸಿಗುತ್ತೆ. ಸ್ವಲ್ಪ ಅಂತರ್ಮುಖಿಗಳು, ಮನಬಿಚ್ಚಿ ಮಾತಾಡಲ್ಲ. ಎಲ್ಲರೂ ಇವ್ರನ್ನ ಮಾತಾಡಿಸ್ಬೇಕು ಅನ್ನೋ ಇಷ್ಟ ವ್ಯಕ್ತಪಡಿಸಿದ್ರು ಕೂಡ ಇವರು ಮಾತಾಡೋಕ್ಕೆ ಹೋಗಲ್ಲ. ಹಾಗೆ ಆರೋಗ್ಯದ ವಿಚಾರಕ್ಕೆ ಬಂದಾಗ ಹೊಟ್ಟೆಗೆ ಸಂಬಂಧಪಟ್ಟಂತಹ ದೋಷ ಇರುತ್ತೆ. ಎಚ್ಚರಿಕೆಯಿಂದ ಇರೋದು ಸ್ವಲ್ಪ ಒಳ್ಳೆಯದು. ರಾಶಿಚಕ್ರದ ಕೊನೆಯ ರಾಶಿ ಮೀನ. ಇವರಿಗೆ ಹಣಕಾಸಿನ ಆದಾಯದ ಕೊರತೆ ಇರಲ್ಲ, ಉತ್ತಮ ಆದಾಯ ಇರುತ್ತೆ. ಆದರೆ ಎಷ್ಟೇ ಆದಾಯ ಇದ್ದರೂ ಕೂಡ ಅದನ್ನು ಖರ್ಚು ಮಾಡೋಕ್ಕೆ ಬಿಡ್ತಾರೆ. ಬೇಡದ ವಿಚಾರಗಳಿಗೆ ಖರ್ಚು ಮಾಡ್ತಾರೆ. ಜೋಬಲ್ಲಿ ದುಡ್ಡು ಇಟ್ಕೋತಾರೆ, ಆಚೆ ಕಡೆ ಎಲ್ಲ ಹೋಗ್ತಾರೆ. ಹೋದಾಗ ಹೊರಡೋಕ್ಕಿಂತ ಮುಂಚೆ ಇವರು ಡಿಸಿಷನ್ನೇ ಡಿಸೈಡ್ ಮಾಡಿರ್ತಾರೆ. ಅದೇನೇ ಆದ್ರೂ ಜೋಬಲ್ಲಿ ಎಷ್ಟಿದೆ ದುಡ್ಡು ಅಷ್ಟನ್ನು ಹಾಗೆ ವಾಪಸ್ ಮನೆಗೆ ತೊಗೊಂಡು ಬರಬೇಕು, ಖರ್ಚು ಮಾಡಬಾರ್ದು ಅಂತ. ಆದರೆ ಒಂದು ರೀತಿ ಇವರು ಬೇರೆಯವರ ಮಾತಿನ ಮೋಡಿಗೆ ಒಳಗಾಗ್ತಾರೆ, ಹಣವನ್ನು ಖರ್ಚು ಮಾಡ್ತಾರೆ. ಸ್ವಂತ ವಿಚಾರಗಳಿಗೆ ಖರ್ಚಾಗೋದು ಕಡಿಮೆ ಹಣ, ಬೇರೆಯವರ ಒಂದು ಕಾರಣದಿಂದ ಹಣ ಖರ್ಚಾಗುತ್ತೆ. ಇನ್ನು ಯಾರಿಗಾರು ಈ ಹಾರ್ಮೋನು ಅಥವಾ ಗ್ಲ್ಯಾಂಡ್ಸು, ಟಾನ್ಸಿಲ್ಸು ಅಂಥವೆಲ್ಲ ಇರ್ತಲ್ಲ, ಅಂತಹ ದೋಷ ಇದ್ದರೆ ಅವರು ಈ ವೈದ್ಯರನ್ನು ಭೇಟಿ ಮಾಡೋದು ತುಂಬ ಮುಖ್ಯವಾದಂತಹ ವಿಚಾರ. ಅನಾರೋಗ್ಯದಿಂದ ಬಳಲ್ತಾ ಇರೋರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಸ್ವಲ್ಪ ಕೈಕಾಲಿನಲ್ಲಿ ಈ ನೋವನ್ನು ಅನುಭವಿಸ್ತಾ ಇರೋರು ಹುಷಾರಾಗಿರಿ. ಕಾರಣ ಏನಪ್ಪ ಅಂದರೆ ಸ್ವಲ್ಪ ಇರುತ್ತೆ ನೋವು. ಏನು ಮಾಡ್ತೀರಿ ನೀವು, ಎಡವ್ತೀರಿ, ಬೀಳ್ತೀರಿ, ಇಲ್ಲ ನೆಲದ ಮೇಲೋ ಇರೋ ನೀರಿರುತ್ತೆ, ಜಾಸ್ತಿರಿ, ಬೀಳ್ತೀರಿ, ಸ್ವಲ್ಪ ಇರೋ ನೋವು ಜಾಸ್ತಿ ಆಗಿಬಿಡುತ್ತೆ. ಅದನ್ನು ಎಚ್ಚರಿಕೆಯಿಂದ ಇರಿ. ಒಳ್ಳೆ ಕೆಲಸಗಳಿಗೆ ಹಣವನ್ನು ಖರ್ಚು ಮಾಡ್ತೀರಿ. ಸುಲಭವಾಗಿ ಏನಿಲ್ಲ, ಇರೋ ದುಡ್ಡೆಲ್ಲ ಹೇಗೆ ಖರ್ಚಾಗುತ್ತೆ ಅಂದರೆ ದಾನ ಧರ್ಮ ಮಾಡೋದು ಸ್ವಲ್ಪ ಜಾಸ್ತಿ. ಇನ್ನು ಆತ್ಮೀಯ ವ್ಯಕ್ತಿಗಳ ಸಂಪರ್ಕ ಸಿಗುತ್ತೆ. ಅವರಿಂದ ನಿಮಗೆ ಒಳ್ಳೆಯ ವರ್ತಮಾನವನ್ನು ಸಿಗುತ್ತೆ. ಅದರಲ್ಲೂ ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದು. ಬುದ್ಧಿವಂತರು ಸಮಾಜದಲ್ಲಿ ಅಂದರೆ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರೋದು ಮಾತ್ರ ಅಲ್ಲ, ಆ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿಸಿದ ಯಶಸ್ಸು, ಅದರ ಹಿಂದೆ ಕೀರ್ತಿ ಪ್ರತಿಷ್ಠೆ ಸಹ ನಿಮ್ಮದಾಗುತ್ತೆ.